ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ಇವತ್ತು ದಿನಾಂಕ ಅಕ್ಟೋಬರ್ 12, 2025 ರಂದು ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿ ಕರ್ನಾಟಕ ಬಹುಜನ ಚಳುವಳಿ ಸಂಘ ರೀತ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ದೇವೇಂದ್ರ ಮಾದರ ಹಾಗೂ ಜಿಲ್ಲಾಧ್ಯಕ್ಷರಾದ ಶ್ರೀ ಉದಯ ಬಸೋಜಿಯವರ ಆದೇಶ ಮೇರೆಗೆ ರಾಜ್ಯ ಮತ್ತು ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಲಾಯಿತು. ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾಗಿ ಶ್ರೀ ಅನಿಲ ಹಂಚಿನಾಳ, ರಾಜ್ಯ ಯುವ ಘಟಕದ ಕಾರ್ಯದರ್ಶಿಯಾಗಿ ಶ್ರೀ ಲಕ್ಕಪ್ಪ ಕುರಂಗಿ, ನಗರ ಸಂಘಟನೆ ಕಾರ್ಯದರ್ಶಿಯಾಗಿ ಶ್ರೀ ಸುನಿಲ ಗಂಗಪ್ಪ ಮಾದರ, ಬೆಳಗಾವಿ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಶ್ರೀ ನಾಗರಾಜ ತಳವಾರ, ನಗರ ಪ್ರಧಾನ ಕಾರ್ಯದರ್ಶಿ ಶ್ರೀ ಗಣೇಶ ಕೋಲಕಾರ, ನಗರ ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀ ಲಕ್ಷ್ಮಣ ಹೊಸಮನಿ, ಬೆಳಗಾವಿ ತಾಲೂಕಾ ಅಧ್ಯಕ್ಷರು ಶ್ರೀ ಪ್ರಜ್ವಲ್ ಹಾದಿಮನಿ, ಕಿತ್ತೂರು ತಾಲೂಕು ಅಧ್ಯಕ್ಷರು ಶ್ರೀ ಸೋಮು ಬಡ್ಲಿ, ಸವದತ್ತಿ ತಾಲೂಕಾ ಉಪಾಧ್ಯಕ್ಷರು ಶ್ರೀ ರಮೇಶ್ ನ್ಯಾಗೇರಿ ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾವೆಲ್ಲ ಸಪೋರ್ಟ್ ಮಾಡಿ ನಮ್ಮವರಿಗೆ ಹೋರಾಟದ ಮುಖಾಂತರ ನಮ್ಮವರಿಗೆ ನಾವು ಸಪೋರ್ಟ್ ಮಾಡೋಣ. ಅದನ್ನು ಬಿಟ್ಟು ನಾವು ಸಂಘಟನೆಯವರು, ನಾವು SC/ST ಅಂತ ಹೇಳ್ಕೊಂಡು ಬೇರೆ ಅವರು ಜಾತಿಯವ್ರ ಮೇಲೆ ಹಲ್ಲೆ ಮಾಡೋದಾಗಲಿ ಅಥವಾ ಬೇರೆ ಜಾತಿಯವರಿಗೆ ಏನು ತೊಂದರೆ ಕೊಡೋದಾಗಲಿ ಯಾವತ್ತೂ ಮಾಡಬಾರ್ದು. ಅದು ಸಂಘಟನೆ ಆಗೋದಿಲ್ಲ. ಸಂಘಟನೆ ಹೆಸರು ಹಾಳು ಮಾಡೋದು ಅಂಥ ಸಂಘಟನೆ ನಮ್ದಲ್ಲ. ನಮ್ಮ ಸಂಘಟನೆ ಉದ್ದೇಶಪೂರ್ವವಾಗಿ ಯಾವುದೇ ಕೆಲಸ ಮಾಡೋಂಗಿಲ್ಲ. 4 ಮಂದಿ ಕೇಳ್ಕೊಂಡು ಜಿಲ್ಲಾ ಸಮಿತಿ ಒಳಗೆ ಮಾಡಿದ್ರೆ ಜಿಲ್ಲಾ ಸಮಿತಿಯವ್ರು ಕೇಳ್ರಿ, ರಾಜ್ಯ ಸಮಿತಿ ಒಳಗೆ ಮಾಡಿದ್ರೆ ರಾಜ್ಯ ಸಮಿತಿಯವ್ರು ಕೇಳ್ಕೊಂಡು ಎಲ್ಲರೂ ಅಭಿಪ್ರಾಯ ತಗೊಂಡು ಒಂದು ಹೋರಾಟ ಇರಲಿ, ಯಾವುದೋ ಒಂದು ಮನವಿ ಕೊಡೋದಿರಲಿ ಅಥವಾ ಏನೋ ಒಂದು ಕೆಲಸ ಆಗೋದಿರಲಿ ಅಂತಲ್ಲಿ ಎಲ್ಲ ಅಭಿಪ್ರಾಯ ತಗೊಂಡು ಮಾಡಿ. ಅದಕ್ಕೆ ಬಿಟ್ಟು ಸ್ವಂತ ನಾನು ಉಪಯೋಗ ಮಾಡ್ತೀನಿ ಅನ್ನೋಂಥ ಭಾವನೆ ಇರಬಾರ್ದು. ಯಾಕಂದರೆ ಒಬ್ಬರಿಂದ ಕೆಲಸ ಆಗೋದಿಲ್ಲ. ನಿಮ್ಮ ಜೊತೆ 4 ಮಂದಿ ಸೇರಿದ್ರೆ ಕೆಲಸ ಆಗುತ್ತೆ. ಇವತ್ತು ಯಾವುದೋ ಒಂದು ಆಫೀಸಿಗೆ ಭೇಟಿ ಕೊಡಬೇಕಾದ್ರೆ ಯಾರು ಒಬ್ಬರಿಬ್ಬರು ಹೋಗಬಾರ್ದು. ಇವತ್ತು ನಾವು ಜಿಲ್ಲಾ ಸಮಿತಿ ಹೋಗ್ಬೇಕಾದ್ರೆ 4 ಜನ ಇರ್ಬೇಕು. ನೀವು ಯಾವುದೇ ಒಂದು ಕೆಲಸ ಕಾರ್ಯ ತೊಗೊಂಡು ಹೋಗ್ಬೇಕಾದ್ರೆ ನಮಗೊಂದು ಇಂಟಿಮೇಷನ್ ಕೊಡಬೇಕು. ಸರ್ ನಮ್ಮ ಕೆಲಸ ಇಂಥದ್ದು ಆಗಿಲ್ಲ, ಇಂಥದ್ದು ಮಾಡಿಕೊಡ್ರಿ ಅಂತೇಳಿ ನಿಮ್ಮ ಲೋಕಲ್ ಇದ್ದಾಗ ಇಂಟಿಮೇಷನ್ ಕೊಡಬೇಕು, ಅಥವಾ ಜಿಲ್ಲಾಧ್ಯಕ್ಷರಿಗೆ ಕೊಡಬೇಕು, ತಾಲೂಕಿದ್ರೆ ತಾಲೂಕು ಅಧ್ಯಕ್ಷರಿಗೆ ಇಂಟಿಮೇಷನ್ ಕೊಡಬೇಕು. ನಾವು ಇದನ್ನು ಹೋಗ್ತಾ ಇದ್ದೀವಿ, ನಮ್ಮ ಕೆಲಸ ಸರಿ ಕೆಲಸ ಆಗಬೇಕು ಅಂತೇಳಿ ಅವ್ರು ಇಂಟಿಮೇಷನ್ ಕೊಡ್ರಿ. ಒಂದು ನಿಮ್ಮ ಕೈಗೆ ಆಗಿರೋದು ನಾನು ಬರ್ತೇನೆ, ಎಲ್ಲರಿಗೂ ನಾನು ಬರೋಂಗಿಲ್ಲ. ಅದು ಸಂಘಟನೆ ಸಿದ್ಧಾಂತ ಅಲ್ಲ. ಎಲ್ಲರೂ ನಾವು ಮೂಗು ತೋರಿಸೋದು ಸಂಘಟನೆ ಉದ್ದೇಶ ಅಲ್ಲ. ರಾಜ್ಯಾಧ್ಯಕ್ಷರು, ರಾಜ್ಯ ಕಮಿಟಿಯವರು ಯಾವ ಕೆಲಸಕ್ಕೆ ಬರಬೇಕು ಅದೇ ಕೆಲಸಕ್ಕೆ ಬರಬೇಕು. ಕೇವಲ ಒಂದು ಗ್ರಾಮ ಮಟ್ಟದವ್ರು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ನಾವು ಕೂಡ ಎಂಟ್ರಿ ಆಗಿ ಹೆಸರು ನಮೂದು ಮಾಡ್ಕೊಳ್ಳೋದಲ್ಲ. ನೀವು ಯಾವಾಗ ಹೆಸರು ತೊಗೊಳ್ಳೋದು ಯಾವಾಗ? ಇವತ್ತು ತಾಲೂಕು ಅಧ್ಯಕ್ಷ ಹೋರಾಟ ಮಾಡಕತ್ತಾರಂದ್ರೆ ನಾವು ಒಂದು ಬೆಂಬಲ ಕೊಡ್ಬೋದು. ಆದರೆ ನೇತೃತ್ವ ಅವನೇ ಇರಬೇಕು. ಜಿಲ್ಲಾಧ್ಯಕ್ಷ ಮಾಡ್ಬೇಕಾದ್ರೆ ನೇತೃತ್ವ ಅವನೇ ಇರಬೇಕು. ಅಲ್ಲಿ ಹೆಸರು ಅವ್ರಿಗೆ ಬರಬೇಕು, ಅವ್ರ ತಾಲೂಕಿನ ಅವ್ರ ಜಿಲ್ಲೆ ಒಳಗೆ. ಈಗ ನಾನು ಒಂದು ಹೋರಾಟದ ಮುಂದೆ ಬಂದು ನಾನು ಹೋರಾಟ ಮಾಡಿ ಅಂದರೆ ರಾಜ್ಯಾಧ್ಯಕ್ಷ ಹೆಸರು ಬರ್ತದೆ, ನಿಮ್ಮದೇ ಹೋಗ್ಬೇಕು ಹೆಸರು. ಅದಕ್ಕೋಸ್ಕರ ಯಾವುದೋ ಒಂದು ಇಲಾಖೆಯಲ್ಲಿ ಹೋದರೂ ನಮ್ಮ ಕಾರ್ಯಕರ್ತರನ್ನು ಗುರುತಿಸಬೇಕು. ಆ ರೀತಿ ನಾನು ಮಾಡ್ತೀನಿ. ನಿಮ್ಮ